ಆಲ್ ವೆಲ್ಕಮ್ ಬ್ಯಾಕ್ ಟು ದಿಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಫನ್ ವರ್ಡ್ಗೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಕಮ್ ಲೆಟ್ಸ್ ಗೆಟ್ ಇನ್. ಬಾಯ್. ಏನು ಮಾಡ್ತಿದ್ದೀಯ ನೀನು? ಏನದು? ಆ್ಯಂಡ್ ಇವತ್ತಿನ ಔಟ್ಫಿಟ್ ಗೈಸ್ ಇದು. ಇವಳು ಬಂದಿದ ತಕ್ಷಣ ರೋಸ್ ಕೊಟ್ಲು. ಇವಳೇ ಡೀನಾ. ನಮ್ಮ ಫಿಲ್ಟ್ರೆಲ್ಲ ಹಾಕಕ್ಕೆ ಚಾನ್ಸೇ ಇಲ್ಲ. ಕರಿ ಬರುತ್ತೆ. ಕಿಡಿಪಾಯ್ ಹೋಗಲ್ಲಿ. ಏನು ಮಾಡಲ್ಲ. ಅದೇ ನಾಯಿ ನೋಡು. ಒಬ್ಬ ಆಮೇಲೆ ಇಲ್ಲ ಫಸ್ಟ್ ಹಚ್ತೀನಿ. ಕಿಡಿಪಾಯ್ ಕಚ್ಬಾರ್ದಂಗೆ. ಹುಷಾರು. ಥ್ಯಾಂಕ್ ಯು. ಮನೇಲಿ ಇಟ್ಟಿದ್ದೆ, ನೀನು ಸಿಕ್ಲಿಲ್ಲ. ಓ ಯಾಕೆ ಹೇಳು, ರೀಸನ್ ಹೇಳ್ತೀನಿ. ಗೈಸ್ ಇವಾಗ ನಾನು ಇವಳನ್ನ ಮನೆಗೆ ಅಲ್ಲ ಏನದು ಬಸ್ ಸ್ಟಾಪಿಗೆ ಬಿಡೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಬರ್ತಾಯಿಲ್ಲ. ಹಾಂ ಸಾಕು ನಾನೇ ಚೆನ್ನಾಗಿದ್ದೀರಲ್ವ? ಏನಿಲ್ಲ ಗೈಸ್, ನಾನು ಚೆನ್ನಾಗಿದ್ದೀನಲ್ವ ಗೈಸ್? ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್ ಇವಾಗ ಓಕೆ ಯಾರು ಚೆನ್ನಾಗಿದ್ದಾರೆ? ಅಲ್ಲಿ ಉಚ್ಕೊ ಬಂದಿದ್ದೀನಿ ನಾನು ಅಷ್ಟೇ. ಯಾರಿಗೆ ಗೊತ್ತು ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಓಕೆ ಗೈಸ್ ನಾನು ನೋಡಿಲ್ಲ. ನೀನು ಬ್ರಷ್ ಮಾಡಿದ್ಯಾ? ವಿಡಿಯೋ ಕಾಲ್ ಮಾಡಬೇಕಿತ್ತು. ಸ್ನಾನ ಮಾಡಿಲ್ಲ ಅಂದ್ರೆ ಹಿಂಗೆ ಹೇಳ್ತೀಯಾ? ವಿಡಿಯೋ ಕಾಲ್ ಮಾಡ್ತೀಯಾ? ವಿಡಿಯೋ ಕಾಲ್ ಮಾಡ್ಕೆ ಬ್ರೋಕ್ ಮಾಡ್ತೀನಿ ಹೆಂಗೆ ನಾವು. ಓಕೆ ಗೈಸ್ ಇವಾಗ ಅವಳನ್ನ ಬಿಸಾಡ್ಬಿಟ್ಟು ಬರ್ತೀನಿ. ಹಾಂ ಬಿಸಾಕ್ಬಿಟ್ಟು ಅದೇ ಬಿಟ್ಬಿಟ್ಟು ನೀನು ಡ್ಯಾಶ್ ಮಾಡಿಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಳೇ ಗೈಸ್ ಇರ್ತಾ ಲೇಟಾಗಿ ಬಂದು 8:30 ಬರ್ತೀನಿ ಅಂದ್ಬಿಟ್ಟು 10:00 ಬಂದಿದ್ದಾಳೆ. 10:30 ಮಾಡಿದ್ದಾಳೆ. ನಾನು ಲೇಟಾಗಿ ಬಂದಿದ್ದು. ಇವಾಗ ಗೈಸ್ ಹೊರಡ್ತಿದ್ದೀವಿ. ಮಿನಿಮಮ್ ಅಂದರೂ 1 hour ಬೇಕು. ತುಂಬ ಅಂದರೆ ತುಂಬಾ ಟ್ರಾಫಿಕ್ ಆಗೋಗೈತೆ. ನೋಡಬೇಕು ಎಷ್ಟೊತ್ತು ಹೊರಡ್ತೀವಿ ಅಂತ ಅಂದ್ಬಿಟ್ಟು. ಹೊರಟಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನೋಡಬೇಕು ಗೈಸ್. ನಾವಿವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ನಗರಲ್ಲಿದ್ದೀವಿ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಗೈಸ್. ಇವಳು ಮೊಬೈಲಲ್ಲಿ ಚಾರ್ಜ್ ಇಲ್ಲ ಗೈಸ್, ಆದರೂ ಕಾಲಲ್ಲಿ ಮಾತಾಡ್ತಾವಳೆ. ನಾನು ಅವಳು ಚಾರ್ಜ್ಗೆ ಹಾಕ್ಕೊಬೇಕು ಅಂತ ಅವಳು ಚಾರ್ಜರ್ ವೈರಿಸ್ಕೊಂಡು, ಆದರೆ ನಾನು ಕಿತ್ಕೊಂಡು ಹಾಕ್ಕೊಬಿಟ್ಟಿದ್ದೀನಿ. ಅದಕ್ಕೆ ಕಿತ್ಕೊಂಡು ಹಾಕೋಣವಳು ಅಂತ ಹೇಳ್ತಾವಳೆ. ತುಂಬ ಬಿಸಿಲು ಇದೆ, ಸೆಕೆ ಬೇರೆ ಆಗ್ತಾ ಇದೆ. ಇನ್ನು ಮೋಸ್ಟ್ಲಿ ಇನ್ನೊಂದು 45 minutes or 30 minutes ಬೇಕು ರೀಚ್ ಆಗೋದಕ್ಕೆ. ಆ್ಯಂಡ್ ತುಂಬಾ ಟ್ರಾಫಿಕ್ ಆಗೋಗಿದೆ. ಲೈಕ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಬೇರೆ ಇದೆ. ಸೊ ಹಂಗಾಗಿ ಕಾಲೇಜ್ ರಜಾ ಕೊಟ್ಟಿದ್ದಾರೆ. ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಗೈಸ್. ನಾವು ಒಂದು ಫನ್ ವರ್ಡ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಪೇ ಮಾಡಿಬಿಟ್ಟು ಒಳಗೆ ಹೋಗ್ತಿದ್ದೀವಿ. ವೆಯ್ಟ್ ಅ ಮಿನಿಟ್ ಗೈಸ್. ಮುಗಿತಾ ಇವಾಗ ಪೇ ಮಾಡಿದ್ದು ಹೊರಡ್ತಿದ್ದೀವಿ. ನಾವು ಮಾತಾಡ್ಕೊಂಡು ಬಂದಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಟೈಮ್ ಎಷ್ಟು ಬೇಗ ಆಗೋಗಿದೆ. ಸೊ ಆಲ್ರೆಡಿ 12 o'clock ಆ್ಯಂಡ್ ಲೆಟ್ಸ್ ಗೋ. ಇದೇ ನೋಡ್ಕೊಬಿಡಿ ಫನ್ ವರ್ಡ್. ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ಆಚೆ ಹೊಟ್ಟೋಗಲ್ಲ, ಒಳಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಗೌರ್ಮೆಂಟ್ ಹಾಲಿಡೇ ಅಂತ ಬರೋ ಬೆಂಗಳೂರಲ್ಲಿರೋ ಜನ ಎಲ್ಲ ಇಲ್ಲೇ ಅವರೇ. ಕಾಲಿಗೆ ಬಿಸಿಟ್ ಹಾಕಿರೋದು. ಕ್ಯಾಶಿಯರ್ ಆಗ್ಬಿಟ್ಟವಳೆ ಗೈಸ್. ಇವಳೆ ಟಿಕೆಟ್ ತಗೊಬರ್ತಾವಳೆ ನೋಡಿ. ಆ್ಯಂಡ್ ID ಕಾರ್ಡ್ ಇದು ನಾನು, ಇದು ಅವಳು. ಕಾಲೇಜಿಂದ ಒಂದೇ ಹುಡುಗರೇ ಸಿಕ್ಕಿರೋದು.
ಗೈಸ್ ಮಾತ್ರ ಎಲ್ಲ ಒಳ್ಳೆ ಇದೆಲ್ಲ ನಾವು ಟಿಕೆಟ್ ತೊಗೊಳೋದಕ್ಕೆ ತಾನೇ ನಿಂತಿರೋದು. ಇದು ಯಾವ್ದು ಗುರು ಇದೆಲ್ಲ? ಫೈನಲಿ ಚೆಕ್ಕಿನ್ ಆಯಿತು ನಂದು ಇವಳ್ದು. ಇವಾಗ ಹೊಳಗಡೆ ಬಂದ್ವಿ. ಆಲ್ರೆಡಿ ಎಲ್ಲ ಗಿಜಿ 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 ಅಂತ ಇದೆ. ಇವಾಗ ಹೋಗಿ ಲಾಕರ್ ತಗೊಂಡು ಎಷ್ಟು ದೊಡ್ಡಾಗಿದೆ. ಎಸ್ ನೋಡಿ ಟೋಟಲ್ ಅಮೌಂಟ್ GST ಅಲ್ವಾ? ಅದೇ ನಮ್ಮ ಕಾಲೇಜ್ ID ಕಾರ್ಡ್ ತೋರಿಸಿದ್ದಕ್ಕೆ ಅಷ್ಟು ಬಿಟ್ಟರು. ಇವಾಗ ಲಾಕರ್ ತೊಗೊಂಡು ಬಾ ಮೊದಲು ಲಾಕರ್ ತೊಗೊಂಡು ಬ್ಯಾಗೆಲ್ಲ ಇಟ್ಬಿಟ್ಟು ಬರಬೇಕು ಗೈಸ್. ಗೈಸ್ ಫನ್ ವರ್ಲ್ಡಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಅಂತಲೇ ಅನ್ಕೋಬೋದು. ಲಾಕರ್ಗೆ 500 ಅಂತೆ, ಅದು ವಂಡರ್ಲಾದಲ್ಲಿ 350. ಗೈಸ್ ಇದು ಲಾಕರ್ ತೊಗೊಳೋದಕ್ಕೆ ಕೌಂಟರ್ ಅಂತೆ. ಯಾವ ಥರ ಇದೆ ನೋಡಿ, ಎಲ್ಲ ಒಳ್ಳೆ ಹೆಂಗೆಂಗೋ ನಿಂತವ್ರೆ ಫುಲ್ಲು. ಇದು ಕ್ಯೂ ಸಿಸ್ಟಮ್ಮು. ವಂಡರ್ಲಾನೇ ಬೆಟರ್ ಐತೆ ಅಂತ ಅನಿಸ್ತೈತೆ ನಮಗೆ. ಗೈಸ್ ಇದೇ ನಮ್ಮ ಲಾಕರ್. ಇವಾಗ ನಾವು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಬ್ಯಾಗೆಲ್ಲ ಇಲ್ಲೇ ಇಟ್ಬಿಟ್ಟು ಕಮ್ ಲೆಟ್ಸ್ ಗೋ. ಗೈಸ್ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದಿದ್ದೀವಿ. ಲೈಕ್ ಕ್ಯಾಮ್ರಾ ಕ್ಲಾರಿಟಿ ಒಂದು ಸ್ವಲ್ಪ ಡೌನ್ ಇರುತ್ತೆ. ಲೈಕ್ ಅದು ಏನದು ಅಂಡರ್ ವಾಟರ್ ಗೇಮ್ಸಲ್ಲಿ ಇದು ಪಾಕೆಟ್ ಕೊಡ್ತಾರಲ್ಲ, ವಾಟರ್ ಪ್ರೂಫ್ ಬ್ಯಾಗ್ ಹಾಕಿದ್ದೀನಿ. ಸೊ ಅದಕ್ಕೆ ಕ್ಲಾರಿಟಿ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು. ಇವಳು ರೆಡಿ ಆಗಿದ್ದಾಳೆ, ನಾನು ರೆಡಿ ಆಗಿದ್ದೀನಿ. ಐದು ಕಾರ್ಡ್ ಹಾಕ್ಕೊಂಡಿದ್ದಾರೆ ನೋಡಿ ಈ ರೇಂಜಿಗೆ. ಚೇಂಜ್ ಮೊನಾಲಿಸಾ ಟ್ವಿನ್ನಿಂಗ್ ಮಾಡ್ತಿದ್ದೀವಿ. ಬ್ಲ್ಯಾಕ್ ಅಂದರೆ ಪ್ಯಾಂಟ್ ಮಾತ್ರ ಚೇಂಜ್. ಅವಳು ನೆವಿ ಬ್ಲೂ ಹಾಕ್ಕೊಳ್ಳಿ, ನಾನು ಮೆರೂನ್ ಹಾಕ್ತೀನಿ. ಟಿ ಶರ್ಟ್ ಡಿಫ್ರೆನ್ಸ್ ಆಗೋದೈತೆ. ನಾವು ಬಂದು ಕೂತಿದ್ದೀವಿ and we are ready for the ride. So guys, this is our second ride and ಎಲ್ಲ ಕಂಪ್ಲೀಟ್ ಫಿಲ್ ಆಗಿಲ್ಲ, ಇನ್ನು ಖಾಲಿ ಇದೆ. ನೋಡಬೇಕು. ಆದರೆ ಕಂಪ್ಲೀಟ್ ಲೈಕ್ ಇದು ಹೆಂಗೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಆಗಲಿಲ್ಲ ಅಂದರೆ ಆಗಲ್ಲ. ಅಯ್ಯೋ ಕ್ಲೋಸ್ ಐತೈತಿ ಮೊಬೈಲು. ಗೈಸ್ ಹಂಗೆ ವೀಡಿಯೋ ಆನ್ ಮಾಡಿ ಇಟ್ಟಿರ್ತೀನಿ. ಗೊತ್ತಿಲ್ಲ ಏನು ಕತೆ ಆಗುತ್ತೆ ಅಂದ್ಬಿಟ್ಟು. ಚೆನ್ನಾಗಿ ಬಂದರೆ ನೋಡ್ಕೊಳ್ಳಿ, ಇಲ್ಲ ಅಂದರೆ ಸಾರಿ ಗೈಸ್, ಅಡ್ಜಸ್ಟ್ ಕರೋ. ಮೊಬೈಲ್ ನುಗ್ಗು. ಜಲಿ ಯಾರು ಖಾಲಿ ಇತ್ತು ಗೈಸ್. ಅದನ್ನೇ ಇವರು ಮಾತಾಡ್ತಾರೆ, ತೋರಿಸ್ತೀನಿ ನೋಡಿ. ಇವರೇ ಮಾತಾಡ್ತಾರೆ ಯಾರು ಖಾಲಿ ಇದೆ ಅಂತ. ಏನೋ ಗೊತ್ತಿಲ್ಲ, ವೀಡಿಯೋ ಆನಲ್ಲ ಇಲ್ಲ ಇಲ್ವಾ ಅಂತ ಅಂದ್ಬಿಟ್ಟು. ಗೈಸ್ ಚೆನ್ನಾಗಿದೆ ಕಡೆ. ಗೈಸ್ ನಮ್ಗೆ ಏನಾಯ್ತಿಲ್ಲ, ಸುಮ್ಮನೆ ಕಿರಿಸ್ತಾ ಇದ್ದೀವಿ. ಕ್ರೇಜಿ. ಗೈಸ್ ಹಾಗೆ ಇಲ್ಲಿ ಐಸ್ಲ್ಯಾಂಡ್ ಮರ, ಮಾವಿನ ಮರ ಎಲ್ಲ ಕಳಿಸೈತೆ. ನಾನು ಕುತ್ಕೊಂಡು ಆಗ್ತೈತೆ. ಗೈಸ್ ತೆಂಗಿನ ಮರ ಐತೆ. ಆಗ್ಬಿಟ್ಟು ಕುತ್ಕೊಂಡು ಸೈಕೋ. ಸೈಕೋ ಗೈಸ್ ಇವತ್ತು ನನ್ನ ಕೈ ಹಿಡ್ಕೊತಾಳೆ. ಸೈಕೋ ಯಾರು ಮಾಡ್ಬಿಡ್ತಾರೆ. ಸೈಕ್
ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಗೈಸ್ ಸ್ಟಾರ್ಟ್ ಆಯಿತು ಗೈಸ್. ಇದು ಒಳ್ಳೆ ಫುಲ್ ದಬಾಕ್ತವ್ರೆ ಫುಲ್ಲು ಸೈಕ್ ಅನ್ಕೊಳ್ಳಿ ನೋಡಿ, ಹಿಂಗೆ ದಬಾಕೋದು. ಇದು 5th ರೈಡು ಆಕ್ಟೋಪಸ್. ಇದು ನೋಡ್ಬೇಕು ಹೆಂಗಿರುತ್ತೆ ಅಂತ. ಸೋಕಾಯ್ ಜಂಪಿಂಗ್ ಜಪಾನ್ ಅಂತೆ. ಹೊಂಟೋಗ್ಬಿಟ್ಟಿದ್ದೀನಿ ಹೊಂಟೋಗ್ಬಿಟ್ಟವಳೆ. ಊಟ ಇಲ್ಲ ಗೈಸ್, ಊಟ ಕೊಡ್ತೆ ಹಿಂಗೆಲ್ಲ ಮನೇಲಿ ತಿಂಡಿ ತಿನ್ಕೊಬಾರ್ದೆ ಇನ್ನೇನು ಗೈಸ್ ಇವಳು. ಆಲ್ರೆ ಟೈಮ್ ನೋಡಿ ಎದಳದೆ ಲೇಟು. ನೆಕ್ಸ್ಟು ಡ್ಯಾಶಿಂಗ್ ಕಾರ್ಸ್ಗೆ ಹೋಗೋಣ, ಅಲ್ಲೇ ಐತೆ ನೆಕ್ಸ್ಟ್. ಅದಕ್ಕೆ ಗೈಸ್ ಇವಳಿಗೆ ಕಾರ್ ಓಡ್ಸೋಕೆ ಬರಲ್ಲ ಗೈಸ್. ಸರ್ 6th ರೈಡ್, 6th or 7th ಹಾಂ ಇದೆ ಗೈಸ್. ಇಲ್ಲಿಂದ ಇಡೀ ಫನ್ ವರ್ಡೇ ಕಾಣಿಸ್ತೈತೆ ಅಂದ್ಕೊಳ್ಳಿ. ಅಂದರೆ ವಾಟರ್ ಗೇಮ್ಸ್ ಮಾತ್ರ ಫುಲ್ ಕಾಣಿಸ್ತೈತೆ ಗೈಸ್. ಸೈಕ್ ಅಕ್ಕ ಫುಲ್ಲು ಫೋಟೋಸ್ ತಗೋತಾಳೆ. ಸೆಲ್ಫಿನಾ ಫೋಟೋನಾ ನೋಡ್ಕೊಳ್ಳಿ ಗೈಸ್. ಹಿಂದೆ ಮುಂದೆ ಎಲ್ಲ ಆದರೂ ವಂಡರ್ಲಾ ಅಷ್ಟು ಕ್ರೇಜಿ ಇಲ್ಲ ಗೈಸ್ ಇದು. ಫನ್ ವರ್ಡ್ ಎಲ್ಲ ಮುಗಿಸ್ಕೊಂಡು ಬರ್ಗರ್ ಕಿಂಗಿಗೆ ಹೋಗಿ ಬರ್ಗರ್ ತಿನ್ಕೊಂಡು ನಾವು ಹೊರಟ್ವಿ ಮನೆ ಕಡೆ. ಸಾರಿ ಗೈಸ್, ಕಂಪ್ಲೀಟ್ ವ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲ ಇಬ್ಬರು ಮೊಬೈಲಲ್ಲೂ, ಆದಾದ ಕಾರಣ ಮಾಡೋಕ್ಕಾಗಲಿಲ್ಲ, ಸಾರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಜಸ್ಟ್ ಮನೆಗೆ ರೀಚ್ ಆದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಾಳೆ ಕಾಲೇಜ್ ಬೇರೆ ಇದೆ. ಕಾಲೇಜ್ಗೆ ಎದ್ದು ಹೋಗಬೇಕಾ ಬೇಡವಾ ಏನೂ ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ನಾಳೆ ಮಾರ್ನಿಂಗ್ ಡಿಸೈಡ್ ಆಗುತ್ತೆ. ಬ್ಯಾಕ್ ಗೈಸ್, ಇವತ್ತಿನ ಬ್ಲಾಗ್ ನೆನ್ನೆದ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ. ನೆನ್ನೆ ನಾನು ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ, ಸೊ ಹಂಗಾಗಿ ಇವತ್ತೇನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಸದಾಕಾಲ ಹಿಂಗೆ ಸಪೋರ್ಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಸೊ ದಟ್ ಯುಲ್ ಗೆಟ್ ದ ನೋಟಿಫಿಕೇಷನ್. ನಾನು ಯಾವಾಗೆಲ್ಲ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ಯುಲ್ ಗೆಟ್ ದ ನೋಟಿಫಿಕೇಷನ್. ಸೊ ನೀವು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.